ಈ ಕಾಂಗ್ರೆಸ್ ಕ್ರಿಮಿನಲ್ಗಳು ಇವತ್ತು ಜನಾರ್ದನ್ ರೆಡ್ಡಿನ ಮುಗಿಸ್ತಾರೆ ಅಂತಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಬಂಧುಗಳೇ, ಇವರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ನನ್ನನ್ನು 4 ವರ್ಷ ಜೈಲಲ್ಲಿ ಇಟ್ಟಿದ್ರು ಕೂಡ ನನ್ನ ಮುಗಿಸ್ಲಿಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ. ಎಷ್ಟು ತೊಂದರೆಗಳನ್ನು ಕೊಟ್ಟರು ಕೂಡ ಎದೆಗುಂದಿದೆ ನನ್ನ ಬಳ್ಳಾರಿ ಜನರ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಬದುಕಬೇಕು, ಬಳ್ಳಾರಿಗೆ ಹೋಗ್ಬೇಕು, ಮತ್ತೆ ನಾನು ಸಾಧಿಸಲೇಬೇಕು ಅಂತೇಳಿ ಇವತ್ತು ನಾನು ಬದುಕ್ತಾ ಇದ್ದೇನೆ ಬಂಧುಗಳೇ. ಇವತ್ತು ನನ್ನ ಮನೆ ಮೇಲೆ ಇವತ್ತು ಆ ಭರತ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳನ್ನ, ಪೆಟ್ರೋಲ್ ಬಾಂಬ್ಗಳನ್ನ, ಬಾಟಲ್ಗಳನ್ನ, ಕಲ್ಲುಗಳನ್ನ ತಗೊಂಡು ಬಂದು ದಾಳಿ ಮಾಡಿ ಹತ್ಯೆ ಯತ್ನ ಮಾಡಬೇಕಂತಂದ್ರೂ ಕೂಡ ಈ ಲಜ್ಜೆಗೇಡಿ ಸರ್ಕಾರ 15 ದಿನಗಳಾದರೂ ಕೂಡ ಆ ಭರತ್ನನ್ನ ಅರೆಸ್ಟ್ ಮಾಡಿಲ್ಲ ಬಂಧುಗಳೇ. ಇವತ್ತು ನಾವು ಯಾಕೆ ಸಿಬಿಐಗೆ ನಾವು ಎಂಕ್ವೈರಿಗೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಈ ಘಟನೆಯಲ್ಲಿ ಈ ನಗರದ ಡಿಎಸ್ಪಿ ನಂದಾರೆಡ್ಡಿ, ಎಎಸ್ಪಿ ರವಿಕುಮಾರ್ ಇಬ್ಬರು ಕೂಡ ಸೇರಿ ಆ ಭರತ್ ಜೊತೆಯಲ್ಲಿ ಇವತ್ತು ನಮ್ಮ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿರೋ ಕಾರಣ ಸಿಬಿಐಗೆ ಎಂಕ್ವೈರಿಗೆ ಆಗ್ಲೇಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇರೋದು ಬಂಧುಗಳೇ. ಇವತ್ತು ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ನನಗೆ ಯಾವತ್ತೂ ಕೂಡ ಸಿಟ್ಟು ಅನ್ನೋದಿಲ್ಲ. ನಮ್ಮಪ್ಪ ಕೂಡ ಪೊಲೀಸ್ ಕಾನ್ಸ್ಟೇಬಲ್, ಇಲ್ಲಿರುವಂತ ಎಲ್ಲ ಪೊಲೀಸ್ ರೀತಿಯಲ್ಲೇ ನಮ್ಮ ತಂದೆ ಕೂಡ ಲಾಠಿ ಇಟ್ಕೊಂಡು ಹೋಗಿ ಕೆಲಸ ಮಾಡಿದ್ದಂತವನು. ಬಂಧುಗಳೇ, ಇವತ್ತು ಬಳ್ಳಾರಿಯಲ್ಲಿ ಇಡೀ ವಾರ್ಡ್ಗಳಲ್ಲಿ ಮಟ್ಕ, ಓಸಿ ಮತ್ತು ಕ್ಲಬ್ಗಳು, ಜೂಜಾಟಗಳು, ಕ್ರಿಮಿನಲ್ಸ್ ತಯಾರಾಗ್ತಾ ಇದ್ರೆ ಇವತ್ತು ಈ ರವಿಕುಮಾರ್ ಮತ್ತು ಸಿಟಿ ಡಿಎಸ್ಪಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ಎಂಎಲ್ಎ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟು ಎಲ್ಲ ಕ್ರಿಮಿನಲ್ಗಳನ್ನ ಬಳ್ಳಾರಿಯಲ್ಲಿ ಒಂದು ಫ್ಯಾಕ್ಟರಿ ತರ ಇವತ್ತು ತಯಾರು ಮಾಡಿ ಇವತ್ತು ನನ್ನ ಮನೆ ಮೇಲೆ ದಾಳಿಗೆ ಬಂದಿದ್ದಾರೆ ಬಂಧುಗಳೇ. ನಿಮ್ಮ ಆಟ ಯಾವುದೇ ಕಾರಣಕ್ಕೂ ಕೂಡ ನಡೆಯಲ್ಲ. ಒಬ್ಬ ಅಮಾಯಕ ಎಸ್ಪಿ ಬಳ್ಳಾರಿಗೆ ಬಂದು 24 ಗಂಟೆ ಕೂಡ ಆಗಿಲ್ಲ. ಎಸ್ಪಿನ ಇವತ್ತು ನೀವು ಸಸ್ಪೆಂಡ್ ಮಾಡ್ತೀರಿ, ಐಜಿನ ಟ್ರಾನ್ಸ್ಫರ್ ಮಾಡ್ತೀರಿ. ಈ ರವಿಕುಮಾರ್ ಮತ್ತು ನಂದಾರೆಡ್ಡಿಯನ್ನ ಇಷ್ಟೊತ್ತಿಗೆ ಸಸ್ಪೆಂಡ್ ಮಾಡಿ ಭರತ್ ರೆಡ್ಡಿ ಜೊತೆಯಲ್ಲಿ ಇಷ್ಟೊತ್ತಿಗೆ ಇವರೆಲ್ಲರೂ ಕೂಡ ಜೈಲಿಗೆ ಹಾಕಬೇಕಾಗಿತ್ತು. ಬಂಧುಗಳೇ, ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಪೊಲೀಸರ ಕಪಿಮುಷ್ಟಿಯಲ್ಲಿ, ಪೊಲೀಸರ ಮೂಲಕ ಇವತ್ತು ಡಿ.ಕೆ. ಶಿವಕುಮಾರ್ ಹೇಳ್ತಾನೆ, ಜನಾರ್ದನ್ ರೆಡ್ಡಿಗೆ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ, ಚೈನಾ ಮತ್ತು ಜಪಾನ್ನಿಂದ ಕರ್ಸ್ಕೋಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಬಳ್ಳಾರಿ ಜನರ ಮೂಲಕ ಹೇಳ್ತಾ ಇದ್ದೀನಿ, ನೀನೇನು ಕಿಸಿಯೋದಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿಲ್ಲಿದ್ದೀಯ ಅಂತೇಳಿ. ಇವತ್ತು ಬಳ್ಳಾರಿ ಅಂತಂದ್ರೆ ರೆಡ್ಡಿ ರಿಪಬ್ಲಿಕ್ ಅಂತೇಳಿ ನೀವು ಘೋಷಣೆ ಮಾಡಿದ್ರಿ. ಬಂಧುಗಳೇ, ಇವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಒಂದೇ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಇಡೀ ಕರ್ನಾಟಕದಲ್ಲಿ ಇವರ ದೌರ್ಜನ್ಯ, ಅನ್ಯಾಯಗಳು ಇವತ್ತೇನು ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ಮತ್ತು ಅಶೋಕ್ ಅಣ್ಣನ್ ಅವರಿಗೆ ಎಲ್ರಿಗೂ ಕೂಡ ಇವತ್ತೊಂದು ಮಾತನ್ನು ಹೇಳ್ತಾ ಇದ್ದೇನೆ. ಮೊನ್ನೆ ಆಗಿರೋ ಘಟನೆಯಲ್ಲಿ ನನ್ನ ಪ್ರಾಣ ಹೋಗಿದ್ರೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇದ್ದಿಲ್ಲ. ಆದ್ರೆ ಬಂಧುಗಳೇ, ಇವತ್ತು ನಾನು ಬದುಕಿದ್ದೀನಿ. ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನ ಇಡೀ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ರಾತ್ರಿ ಹಗಲು ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷವನ್ನ ಬುನಾದಿ ಸಮೇತ